ನಮಸ್ಕಾರ. ಇವತ್ತು ಭಾನುವಾರ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇವತ್ತು 30 ಜನ ಇವತ್ತು ನಮ್ಮ ಒಂದು ಝೂಮ್ ಮೀಟಿಂಗ್ ಬಂದಿದ್ದೀರಾ. ಸಂಡೇ ಆ್ಯಕ್ಚುಲಿ ಏನಂದರೆ ನಿಮ್ಮ ಜಾಬನ್ನು ನೀವು ಮಾಡ್ಕೊಳ್ತಾ ಬಿಡುವಿನ ಸಮಯದಲ್ಲಿ ಯಾವುದರ ಒಂದು ಅವಕಾಶ ಇದೆಯಾ, ಯಾವುದೋ ಆಪರ್ಚುನಿಟಿ ಇದೆಯಾ ಅಂತ ಹುಡುಕೋಂಥ ಟೈಮಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದೇ ಥರ ನಿಮ್ಮ ಅಕ್ಕ ತಂಗಿದಿರಾಗಿರ್ಬೋದು, ಇಲ್ಲ ನಿಮ್ಮ ಅಣ್ಣ ತಮ್ಮದಿರಾಗಿರ್ಬೋದು, ಯಾರೊಬ್ಬರು ಈ ಒಂದು ಅವಕಾಶನ ನಿಮ್ಗೆ ಇನ್ವೈಟ್ ಮಾಡಿದ್ದಾರೆ. ಆ ಅವಕಾಶದ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ನೀವೆಲ್ಲರೂ ಈ ಒಂದು ಝೂಮ್ ಸೆಕ್ಷನ್ ಬಂದಿದ್ದೀರಾ. ರಿಯಲಿ ನಿಮ್ಗೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ವಾಯ್ಸ್ ಕ್ಲಿಯರ್ ಓಕೆ ಸರ್. ಥ್ಯಾಂಕ್ ಯು ವಸಂತ್ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ಬಿಡುವಿನ ಸಮಯದಲ್ಲಿ ನಿಜವಾಗ್ಲೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ, ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಅಣ್ಣ ಆಗಿರ್ಬೋದು, ಇಲ್ಲ ನಿಮ್ಮ ಅಕ್ಕ ಆಗಿರ್ಬೋದು, ಯಾರೋ ಒಬ್ಬರು ನಿಮಗೆ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕರೆದಿರ್ತೀರಾ. ನಿಮ್ಮ ಒಂದು ಕೆಲಸ ಏನು ಜಾಬ್ ಮಾಡ್ಕೊಂಡು ಇವತ್ತು ಈ ಒಂದು ಅವಕಾಶದ ಬಗ್ಗೆ, ಅಂದರೆ ಇವತ್ತು ಸಂಡೇ ಫ್ರೀಯಾಗಿ ಮನೆಗೆ ಕೂತ್ಕೊಳ್ಳೋಣ, ಯಾವುದು ಬೇಡ ಅನ್ನೋ ಟೈಮ್ನಲ್ಲಿ ಈ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಈ ಅವಕಾಶನ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಾ. ನಿಮ್ಮೆಲ್ಲರಿಗೋಸ್ಕರ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಮಾಡ್ಕೊಳ್ತಾ ನಮ್ಮ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಆದಷ್ಟು ನನ್ನ ಕೈಲಾದಷ್ಟು ನಿಮಗೆ ಮನವರಿಕೆ ಮಾಡಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವ ರೀತಿಯಲ್ಲಿ ಸರ್ BNBಯ ಪ್ಲಾನ್ ಪ್ರೆಸೆಂಟೇಷನ್ ಕೊಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಅಪ್ಲೈನಾದ ಗ್ರೇಟ್ ಲೀಡರ್ ಮಿಸ್ಟರ್ ಶಾಂತರಾಜ್ ಸರ್ಗೂ ಹೊಂದಿಸುತ್ತಾ ಈ ಒಂದು ಆಪರ್ಚುನಿಟಿ ಬಗ್ಗೆ ನಿಮಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋ ವಿಚಾರ, ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ಭಾನುವಾರ, ಡೇಟು 9/2/2025. ಇವತ್ತು ನಾವು ಅವಕಾಶದ ಬಗ್ಗೆ ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಅಂತಂದ್ರೆ, ಇವತ್ತು ರೈಡ್ BNB. ಡಿಯರ್ ಫ್ರೆಂಡ್ಸ್, ರೈಡ್ BNB ಅಂದ್ರೆ ತುಂಬಾ ಖುಷಿ ಆಗುತ್ತೆ. ರೈಡ್ ಅಂದ್ರೆ ಏನ್ ಗೊತ್ತಿದೆ, ಓಡು ಅನ್ನೋದು, ಮತ್ತೆ ಸವಾರಿ ಮಾಡು ಅನ್ನೋಂಥದ್ದು, ಮತ್ತೆ ನಮ್ಮ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೀವಿ ಅದ್ರ ಮೇಲೆ, ಇಲ್ಲ ನಡ್ಕೊಂಡು ಹೋಗ್ಬೋದು, ಇಲ್ಲ ಸೈಕಲ್ ತಗೊಂಡು ಹೋಗ್ಬೋದು, ಇಲ್ಲ ಬೈಕಲ್ಲಿ ಹೋಗುವಂಥದ್ದು, ಇಲ್ಲ ಕಾರಲ್ಲಿ ಹೋಗುವಂಥದ್ದು, ಇಲ್ಲ ಟ್ರೈನಲ್ಲಿ ಹೋಗುವಂಥದ್ದು, ಇಲ್ಲ ಫ್ಲೈಟ್ ಹೋಗುವಂಥದ್ದು ರೈಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ರೈಡ್ ಅಂದ್ರೆ ಓಡು ಅನ್ನೋದು. BNB ಅಂದ್ರೆ ಏನಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಕೆಲವರಿಗೆ BNB ಅಂದ್ರೆ ಏನು ಗೊತ್ತಿಲ್ಲ. ಯಾಕೆಂದ್ರೆ ನಾವು ಈ ಒಂದು ಬಿಸ್ನೆಸ್ ಒಳಗೆ ಅರ್ನಿಂಗ್ ಮಾಡೋದೇ BNB. ಅದನ್ನ ಫಸ್ಟ್ ತಿಳ್ಕೊಳ್ಳಿ. BNB ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳಿಸೋದ್ರೆ, BNB ಅನ್ನೋದು ಯಾರ್ದು, ಏನಿದು ಅನ್ನೋದನ್ನ ಫಸ್ಟ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. BNB ಅನ್ನೋದು ಯಾರ್ದಪ್ಪ ಅಂದ್ರೆ ಬಿನಾನ್ಸ್. ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ, ಬಿನಾನ್ಸ್ ಇವತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಎಕ್ಸ್ಚೇಂಜ್ ಆಗಿದೆ. ಇಡೀ ಪ್ರಪಂಚದಲ್ಲೇ ನಂಬರ್ 1 ಎಕ್ಸ್ಚೇಂಜ್ ಆಗಿದೆ. ಇವ್ರದೇ ಆದ ಓನ್ ಎಕ್ಸ್ಚೇಂಜ್ ಆಗಿದೆ. ಪ್ರಪಂಚದಾದ್ಯಂತ ಇವತ್ತು ಏನಾಗಿದೆ, ಇವತ್ತು ಹೊರಗಡೆ ಏನಿವತ್ತು ಕ್ರಿಪ್ಟೋ ಕರೆನ್ಸಿಗಳು ಇವತ್ತು ರನ್ ಆಗ್ತಾ ಇದೆ, ಬೈಯಿಂಗ್ ಸೇಲಿಂಗ್ ಏನು ನಡೀತಾ ಇದೆ, ಅದರೊಳಗೆ ನಂಬರ್ 1 ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿದೆ. ಅವ್ರದೇ ಆದಂಥ ಒಂದು ಕಾಯಿನ್ BNB. ಅವ್ರದೇ ಆದಂಥ ಒಂದು ಕಾಯಿನ್ ಇವತ್ತು BNB. ಇದ್ರ ಬಗ್ಗೆ ನಾವು ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಲೀಗಲ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಈ ರೈಡ್ BNB ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ 7ನೇ ತಾರೀಕು ಆಗಸ್ಟ್ 2024 ಫ್ರೆಂಡ್ಸ್. 7ನೇ ತಾರೀಕು ಆಗಸ್ಟ್ 2024ರಲ್ಲಿ ರೈಡ್ BNB ಲಾಂಚಿಂಗ್ ಆಗುತ್ತೆ ಗ್ಲೋಬಲಿ. ಲಾಂಚಿಂಗ್ ಆಗುತ್ತೆ. ಏನಂತ ಲಾಂಚಿಂಗ್ ಆಗುತ್ತೆ ಅಂದ್ರೆ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋ ತರ. ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟಪ್ಪ ಅಂದ್ರೆ ಇವತ್ತು ನೋಡಿ, ಪ್ರಪಂಚದಾದ್ಯಂತ ಆಗಿರೋದ್ರಿಂದ ನಿಮಗೆ ನಾನು ಡಾಲರ್ಸ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಜೊತೆಯೊಳಗೆ INR ಆದಷ್ಟು ನಿಮ್ಗೆ ಅರ್ಥ ಆಗಲಿ ಅಂತ ನಾವು ಇಂಡಿಯಾದಾಗಿರೋದ್ರಿಂದ INR ಅಲ್ಲಿ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಫಾರ್ $3 ಅಂದ್ರೆ ನಮ್ಮ INR ಅಂತ ಹೋದ್ರೆ ₹300, 300 rupees ಇಂದ ಕಮ್ಯುನಿಟಿನ ಬಿಲ್ಡ್ ಮಾಡ್ಬೇಕಂತೇಳಿ ಜಸ್ಟ್ 7ನೇ ತಾರೀಕು ಆಗಸ್ಟ್ 2024ರಲ್ಲಿ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ತಾರೆ. ಆ ಕಮ್ಯುನಿಟಿ ಬಿಲ್ಡ್ ಮಾಡಿ ಇವತ್ತು ನಮಗೆ ಗೊತ್ತಿದೆ ಇವತ್ತು ಏನಾಗಿದೆ ಅಂತಂದ್ರೆ, ಈ ಒಂದು ಪ್ರಾಜೆಕ್ಟು ಸುಮಾರು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಇದು ಒಂದು 100%
ಡಿಸೆಂಟ್ರಲೈಸ್ ಪ್ರಾಜೆಕ್ಟ್. ಇದು ಒಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್. ಡಿಸೆಂಟ್ರಲೈಸ್ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇವತ್ತು ಸೆಂಟ್ರಲೈಸ್ ಅಂತ ಇರ್ತದೆ, ಸಬ್ ಸೆಂಟ್ರಲೈಸ್ ಇದೆ, ಸಬ್ ಡಿಸೆಂಟ್ರಲೈಸ್ ಇದೆ, ಜೊತೆ ಒಳಗೆ ಏನಪ್ಪಾ ಅಂತಂದ್ರೆ ಡಿಸೆಂಟ್ರಲೈಸ್ ಇದೆ. ಸೆಂಟ್ರಲೈಸ್ ಅಂದ್ರೆ